ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ತಿಂಗಳ 23ನೇ ತಾರೀಕಿಂದ ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಮತ್ತು ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ಗಳು ಶುರು ಆಗ್ತಿದ್ದಾವೆ. ಸೊ ಈ ಒಂದು ಟೈಮಲ್ಲಿ ನೀವೇನಾದರೂ ಒಂದು ಮೊಬೈಲ್ನ ಬೈ ಮಾಡಬೇಕು ಅಂದ್ಕೋತಿದ್ರೆ ಅಂದರೆ ಸೊ ನೀವು ಅಥಾರೈಸ್ಡ್ ಸೆಲ್ಲರ್ಸಿಂದನೇ ಮೊಬೈಲ್ ಬೈ ಮಾಡ್ತಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನೀವೇನಾದರೂ ಅನ್ಅಥಾರೈಸ್ಡ್ ಸೆಲ್ಲರ್ಸಿಂದ ಏನಾದರೂ ಮೊಬೈಲ್ನ ಪರ್ಚೇಸ್ ಮಾಡಿದರೆ ಸೊ ನಿಮಗೆ ವಾರಂಟಿ ಸಿಗದೇ ಇರ್ಬೋದು. ಯಾಕೆ ಅಂತಂದರೆ ಸೊ ಕೆಲವೊಂದು ಸೆಲ್ಲರ್ಸ್ಗಳು ಬೇರೆ ಕಂಟ್ರಿಗಳಿಂದ ಮೊಬೈಲ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಮತ್ತು ಅನ್ಅಥರೈಸ್ಡ್ ಮೊಬೈಲ್ಸ್ಗಳನ್ನ ಸೊ ಈ ಒಂದು ಸೇಲ್ ಟೈಮಲ್ಲಿ ಸೇಲ್ ಮಾಡ್ತಾ ಇರ್ಬೋದು. ಸೊ ಇದೇ ಒಂದು ರೀಸನ್ನಿಂದಾಗಿ ಕೆಲವೊಂದು ಬ್ರ್ಯಾಂಡ್ಗಳು ಅಂದರೆ ಸ್ಯಾಮ್ಸಂಗ್ ಮತ್ತು ಶವೋಮಿ ಆ್ಯಂಡ್ ರಿಯಲ್ಮಿ ಅವರು ತಮ್ಮದೇ ಒಂದು ಅಫಿಷಿಯಲ್ ಸೆಲ್ಲರ್ಸ್ ಲೀಸ್ಟ್ಗಳನ್ನ ತಮ್ಮ ಒಂದು ಟ್ವಿಟರ್ ಅಕೌಂಟಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾನು ಇವಾಗ ಸ್ಯಾಮ್ಸಂಗ್ ಅವ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಅವರು ಬಂದುಬಿಟ್ಟು ಅಮೆಝಾನಲ್ಲಿ ಅಫಿಷಿಯಲಾಗಿ 3 ಸೆಲ್ಲರ್ಸ್ಗಳನ್ನ ಹೊಂದಿದ್ದಾರೆ. ಒಂದು ಕ್ಲಿಕ್ ಟೆಕ್ ರಿಟೈಲ್ ಮತ್ತು STPL ಎಕ್ಸ್ಕ್ಲೂಸಿವ್ ಮತ್ತು ದರ್ಶಿತಾ ಇಟೇಲ್ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ಪರ್ಚೇಸ್ನ ಮಾಡ್ತಿದ್ದೀರ ಅಂದರೆ ಈ ಒಂದು ಅಫಿಷಿಯಲ್ ಸೆಲ್ಲರ್ಸ್ಗಳಿಂದನೇ ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ಫ್ಲಿಪ್ಕಾರ್ಟಲ್ಲೂ ಸಹ ಕೆಲವೊಂದು ಸೆಲ್ಲರ್ಸ್ಗಳ ಲಿಸ್ಟ್ನ ಅವರು ಶೇರ್ ಮಾಡಿದ್ದಾರೆ. ಹಾಗೆ ರೀತಿಯಾಗಿ ಶವೋಮಿ ಅವರು ಕೂಡ ಅವರ ಒಂದು ಸೆಲ್ಲರ್ಸ್ಗಳ ಲಿಸ್ಟ್ನ ಶೇರ್ ಮಾಡಿದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ರಿಯಲ್ಮಿ ಅವರು ಸಹ ಅವರ ಒಂದು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ನ ಸೆಲ್ಲರ್ಸ್ಗಳ ಲಿಸ್ಟ್ನ ಶೇರ್ ಮಾಡಿದ್ದಾರೆ. ಸೊ ನೀವೇನಾದರೂ ದಯವಿಟ್ಟು ಪರ್ಚೇಸ್ ಮಾಡ್ತಾಯಿದ್ರೆ ಅಂದರೆ ಈ ಒಂದು ಅಫಿಷಿಯಲ್ ಸೆಲ್ಲರ್ಸ್ಗಳಿಂದನೇ ಪರ್ಚೇಸ್ ಮಾಡ್ತಾಯಿದ್ರೆ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಬಿಟ್ಟು ದಯವಿಟ್ಟು ಪರ್ಚೇಸ್ನ ಮಾಡಿ. ಇಲ್ಲಾಂದರೆ ನಿಮಗೆ ವಾರಂಟಿ ಸಿಗದೇ ಇರ್ಬೋದು. ಈ ವಿಷಯನ ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.